ಇವತ್ತು ಈ ಚುನಾವಣೆ ವಿಷಯದಲ್ಲಿ ತಾವೇನು ಇವತ್ತು ಆಸೆಯಿಂದ ಬಂದು ಕೂತಿದ್ದೀರಿ, ಒಂದು ಮಾತನ್ನ ಹೇಳ್ತೀನಿ ನಾನು. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಆಮೇಲೆ ಅದ್ರ ಜೊತೆಗೆ ನಾನು ಒಂದು ಜಿ ಟಿ ದೇವೇಗೌಡರು ಒಂದು ಮಾತಾಡ್ತಾ ಇನ್ನೊಂದು ಘಟನೆ ಹೇಳಲಿಕ್ಕೆ ಹೋದ್ರು. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ನಾನು ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ, ಇವತ್ತು ಪುಟ್ಟರಾಜನು ನನಗಿಂತ ಜಾಸ್ತಿ ಪ್ರೀತಿ ಜಾಸ್ತಿ ಇತ್ತು ಅಂಬರೀಷ್. ಅವೆಲ್ಲ ಪ್ರೀತಿಯಿಂದ ಒಂದು ಒಟ್ಟಾಗಿ ಬೆಳೆದಂತ ಕಾಂಗ್ರೆಸ್ನವರು ಒಂದು ಬಾರಿ ಟಿಕೆಟ್ ತಪ್ಪಿಸಿದಾಗ 1996 ಮೊದಲು ಅನೌನ್ಸ್ ಮಾಡಿಬಿಟ್ರು ಅಂಬರೀಷ್ ಅವ್ರದ್ದು ಕಾಂಗ್ರೆಸ್ನವರು ಅವ್ರಿಗೆ ಟಿಕೆಟ್ ಅಂತ. ಅವ್ರ ನಾಮಿನೇಷನ್ ಬರಬೇಕು, ಕ್ಯಾನ್ಸಲ್ ಮಾಡಿ ಮಾದೇಗೌಡರು ಟಿಕೆಟ್ ಕೊಟ್ಟರು. ಆ ಸಂಸ್ಥೆಯಲ್ಲಿ ನಮ್ಮ ಜೊತೆ ಬಂದವರು. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜನತಾದಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲ ಇಲ್ಲಿ ನಮ್ಮ ಮುಂದೆ ಇಲ್ಲ ಇವತ್ತು, ಅವ್ರ ಜಯರಾಮಣ್ಣ ಮಂತ್ರಿಗಳಿದ್ರು, ಅವರೆಲ್ಲರನ್ನು ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷಿಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿದೆ. ಅವತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವ್ರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ ಹೋದಂತು. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಅವೆಲ್ಲ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು, ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದಂತೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ 2007 ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ನಟರು, ಒಬ್ಬ ಕಲಾವಿದರಾಗಿ ಬಹುಶಃ ಅವರದೇ ಆದಂಥ ಇತಿಹಾಸ ನಿರ್ಮಾಣ ಮಾಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಅವರೇ ನಿಧನರಾದರು. ಆ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋ ಇವತ್ತೇನು ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದೇವೆ, ಅವತ್ತು ಸಹ ನಾನು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಂತ್ಯಕ್ರಿಯೆಗೆ ಜಾಗ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡನು. ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಅದೇ ವಿಷ್ಣುವರ್ಧನ್ ತೀರ್ಕೊಂಡೋದ್ರು. ವಿಷ್ಣುವರ್ಧನ್ ತೀರ್ಕೊಂಡೋದಾಗ ಇವತ್ತು ಸಾಲವಾಗಲಿಲ್ಲ, ಅವ್ರಿಗೆ ಯಾವ ಜಾಗ ಕೊಡಬೇಕು ಅಂತಕ್ಕಂಥ ಸಾಲ ಮಾಡಕ್ಕೆ ಯಾರು ಮಾಡಲಿ. ಅಂಬರೀಷ್ ಅವರು ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತರಕ್ಕೆ ಬೆಳೆದಿದ್ದು, ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂಥ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂಥ ಗೌರವ ಅದು. ಅದಕ್ಕಿಂತ ನಾನು ಹೆಚ್ಚಿಗೆ ನೀಡಲಿಕ್ಕೆ ಹೋಗಿದ್ದು. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ರು, ಜೀವನದಲ್ಲಿ ಒಂದು ಕಲಾವಿದರಾಗಿ ಬೆಳೆದಿದ್ರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡೋದು. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀನಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ನಾವು ಮತ್ತದನ್ನು ವೈಭವೀಕರಿಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನು ಮಾಡೋದು ಅಂತ ಹೇಳಲ್ಲ, ಭಗವಂತ ನಮ್ಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ, ಅದ್ರ ಮೇಲೆ ಹೆಚ್ಚಿಗೆ ನೀಡಲಿಕ್ಕೆ ಹೋಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.